ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ PUC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೆ ಡಿಫಿಕಲ್ಟಿ ಲೆವೆಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಓಕೆನಾ? ನಂತರ ತುಂಬಾ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಈ ವರ್ಷದ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗಿದೆಯಾ ಅಂತ. ಇಲ್ಲ, ಏನೂ ಚೇಂಜಸ್ ಆಗಿಲ್ಲ. ಅಂದ್ರೆ ಹಿಂದಿನ ವರ್ಷ ನಮ್ಮ PUC ಶಿಕ್ಷಣ ಇಲಾಖೆಯವರು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ರು, ಸರಿನಾ? ಅದ್ರ ನಂತರ ಈಗ ಹಿಂದಿನ ವರ್ಷ ಏನು ಪ್ಯಾಟರ್ನ್ ಚೇಂಜ್ ಆಗಿತ್ತು ಅದೇ ಪ್ಯಾಟರ್ನ್ ಪ್ರಕಾರ ಈ ವರ್ಷ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ, ಅಂದ್ರೆ ಫೈನಲ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ನಂತರ ಫೈನಲ್ ಎಕ್ಸಾಮ್ ಅನ್ನ ಯಾವ ಪ್ಯಾಟರ್ನ್ ಪ್ರಕಾರ ನಡೆಸ್ತಾರೋ, ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ನಡೆಸ್ತಾರೋ ಅದೇ ಪ್ಯಾಟರ್ನ್ ಪ್ರಕಾರ ಮಿಡ್ ಟರ್ಮ್ ಎಕ್ಸಾಮ್ ಅನ್ನು ಕೂಡ ನಮ್ಮ ಶಿಕ್ಷಣ ಇಲಾಖೆಯವರು ನಡೆಸ್ತಾರೆ, ಸರಿನಾ? ಹಾಗಿದ್ರೆ ಈ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರ ಕ್ವಶನ್ ಪೇಪರ್ ಪ್ಯಾಟರ್ನ್ ನೀವು ಫೈನಲ್ ಎಕ್ಸಾಮ್ ಬರೀತಿರಲ್ವಾ ಅದೇ ರೀತಿ ಇರುತ್ತೆ. ಬಟ್ ಸಿಲೆಬಸ್ 50% ಇರುತ್ತೆ. 50% ಸಿಲೆಬಸ್ನ ಪ್ರಕಾರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅದರ ನಂತರ ನಿಮಗೆ ಎಕ್ಸಾಮ್ ಅನ್ನು ನಡೆಸ್ತಾರೆ. ನಂತರ ಕ್ವಶನ್ ಪೇಪರ್ ಏನಿದೆ ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪೇರ್ ಮಾಡ್ತಾರೆ. ಓಕೆನಾ? ಜಿಲ್ಲಾ ಹಂತದಲ್ಲಿ ಪ್ರಿಪೇರ್ ಮಾಡ್ತಾರೆ. ನಂತರ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಕಾಲೇಜ್ಗಳಿಗೆ ಕ್ವಶನ್ ಪೇಪರ್ನ ಕಳಿಸಿ ಟೈಮ್ ಟೇಬಲ್ ಪ್ರಕಾರ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಈಗ ಸೈನ್ಸ್ ವಿದ್ಯಾರ್ಥಿಗಳು ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ನಂತರ ಬಯಾಲಜಿ ಹಾಗೆ ಕಂಪ್ಯೂಟರ್ ಸೈನ್ಸ್, ಬಯಾಲಜಿ ತೆಗೆದುಕೊಂಡಿದ್ರೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್, ಈ ಎಲ್ಲ ವಿಷಯಗಳು ಏನಿದಾವೆ ಇವುಗಳ 70 ಮಾರ್ಕ್ಸ್ನ ಎಕ್ಸಾಮ್ನ ಬರೀತೀರಾ ನೀವು ಮಿಡ್ ಟರ್ಮ್ನಲ್ಲಿ. ಅದರ ನಂತರ ಈಗ ಮ್ಯಾಥಮೆಟಿಕ್ಸ್, ನಂತರ ಲ್ಯಾಂಗ್ವೇಜಸ್, ನೀವು ತೆಗೆದುಕೊಂಡಿರುವಂತಹ ಲ್ಯಾಂಗ್ವೇಜಸ್, ನನ್ನ ಎಕ್ಸಾಂಪಲ್ಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ತೆಗೆದುಕೊಂಡಿದ್ದೀನಿ. ಸೊ ನೀವು ತೆಗೆದುಕೊಂಡಿರುವಂತಹ ಲ್ಯಾಂಗ್ವೇಜಸ್ ಏನಿದೆ ಇವುಗಳ ಎಕ್ಸಾಮ್ 80 ಮಾರ್ಕ್ಸ್ಗೆ 80 ಅಂಕಗಳಿಗೆ ಬರೀತೀರಾ. ಅದ ನಂತರ ಯಾವುದಾದ್ರು ವಿದ್ಯಾರ್ಥಿಗಳು ನಾನು ಫೈನಲ್ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡ್ತೀನಿ, ಇದು ಮಿಡ್ ಟರ್ಮ್ ಎಕ್ಸಾಮ್, ಓಕೆ ನನ್ನಿಂದ ಆದ ರೀತಿ ಬರೀತೀನಿ, ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂತಿಲ್ಲ, ನಾನು ಫೈನಲ್ ಎಕ್ಸಾಮ್ ಅನ್ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬರೀತೀನಿ, ಈ ರೀತಿ ಏನಾದ್ರು ಇದ್ರೆ ಈ ರೀತಿ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಮಿಡ್ ಟರ್ಮ್ ಎಕ್ಸಾಮ್ ನ ಮಾರ್ಕ್ಸ್ ಏನಿದೆ ಇದು ನಿಮ್ಮ ಫೈನಲ್ ಎಕ್ಸಾಮ್ ನ ನಂತರ ಬರುವಂತಹ ರಿಸಲ್ಟ್ ಏನಿದೆ ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡತ್ತೆ. ಅದಕ್ಕೋಸ್ಕರ ಈ ಮಿಡ್ ಟರ್ಮ್ ಎಕ್ಸಾಮ್ ಅನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಮಾಡಬೇಕು. ಸೊ ಟಾರ್ಗೆಟ್ 95+, ಓಕೆನಾ? ಯಾವ್ದು ಸಬ್ಜೆಕ್ಟ್ ಆಗಿರಲಿ 95+% ಆಗಬೇಕು. ಆ ರೀತಿ ನೀವು ಎಕ್ಸಾಮ್ ಅನ್ನ ಬರೀಬೇಕು. ಆಗತ್ತೆ ತಾನೆ? ಆಗತ್ತೆ, ಬರೀರಿ. ನಂತರ ಈಗ 50% ಸಿಲೆಬಸ್ ಪ್ರಕಾರ ಎಕ್ಸಾಮ್ ಅನ್ನು ನಡೆಸಲಾಗತ್ತೆ ಅಂತ ಹೇಳಿದೆ. ಈ 50% ಸಿಲೆಬಸ್ ಅನ್ನ ನೀವು 100% ಪರ್ಫೆಕ್ಟ್ ಆದ್ರಿ ಅಂತ ಅಂದ್ಕೊಳ್ಳೋಣ. ಅಂದ್ರೆ ಈಗ ಕ್ವಶನ್ ಪೇಪರ್ ಅಲ್ಲಿ ಹಾರ್ಡ್ಸ್ ಕ್ವಶನ್ ಕೂಡ ಇರುತ್ತೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಕೂಡ ಇರುತ್ತೆ. ಸೊ ಅದಕ್ಕೂ ಕೂಡ ಆನ್ಸರ್ ಬರೆಯೋ ರೀತಿ ನೀವು ಈಗಲೇ ಪ್ರಿಪೇರ್ ಆದ್ರೆ ಮುಂದೆ ಫೈನಲ್ ಎಕ್ಸಾಮ್ನ ಪ್ರಿಪರೇಷನ್ ಏನಿರುತ್ತೆ ಫೈನಲ್ ಎಕ್ಸಾಮ್ಗಿಂತ ಮೊದಲಿನ 2 months ಆವಾಗ ಈಗ ಏನು ಪ್ರಿಪರೇಷನ್ ನಡೆಸಿರ್ತೀರ ಅದು ನಿಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ರೀತಿ ಇರುತ್ತೆ, ಈ ರೀತಿ ನಾನು ಓದಬೇಕು, ಯಾವ್ದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ 1 ಮಾರ್ಕಿಗೆ ಬಂದ್ರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, 3 ಮಾರ್ಕ್ಸಿಗೆ ಬಂದ್ರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, 5 ಮಾರ್ಕ್ಸಿಗೆ ಬಂದ್ರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು. ಇದೆಲ್ಲ ಐಡಿಯಾ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ. ಸೊ ನೀವು ಈಗಲೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ. ನಂತರ ಪ್ರಿಪರೇಷನ್ ಮಾಡೋದಂತೂ ಈಗಲೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರ್ತೀರಾ. ಬಾಕಿ ಉಳಿದಂತಹ ಸಿಲೆಬಸ್ ಏನಿದೆ ಅದ್ರ ಪ್ರಿಪರೇಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ, ಓಕೆನಾ? ಅದ ನಂತರ ಈಗ ಡಿಫಿಕಲ್ಟಿ ಲೆವೆಲ್ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳಿದೆ ಅಲ್ವಾ, ಅಂದ್ರೆ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ನ ತೆಗೆದುಕೊಂಡ್ರೆ ಅದರ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದೇ ಪ್ಯಾಟರ್ನ್ ಪ್ರಕಾರ ಈ ಮಿಡ್ ಟರ್ಮ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ಸರಿನಾ? ಈಗ ಡಿಫಿಕಲ್ಟಿ ಲೆವೆಲ್ ಇದ್ರ ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದ್ರೆ ಈಗ ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಅದು ಬೇಕಿದ್ರೆ ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಅಥವಾ ಈಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಯಾವ ಸಬ್ಜೆಕ್ಟ್ ಆಗಿರಲಿ, ಆ ಕ್ವಶನ್ ಪೇಪರಲ್ಲಿ ಇಂತಿಷ್ಟು ಕ್ವಶನ್ಸ್ ಈಸಿ ಇರಬೇಕು, ಇಂತಿಷ್ಟು ಕ್ವಶನ್ಸ್ ಎವರೇಜ್ ಇರಬೇಕು, ಇಂತಿಷ್ಟು ಕ್ವಶನ್ಸ್ ಡಿಫಿಕಲ್ಟ್ ಇರಬೇಕು, ಈ ರೀತಿ ಪ್ಯಾಟರ್ನ್ ಇರುತ್ತೆ. ಸೊ ಆ ಪ್ಯಾಟರ್ನ್ ಅನ್ನ ಹೇಳೋದಾದ್ರೆ ಯಾವುದೇ ಒಂದು ಕ್ವಶನ್ ಪೇಪರ್ ಆಗಿರಲಿ ಅದರಲ್ಲಿ 40% ಈಸಿ ಕ್ವಶನ್ಸ್ ಇರುತ್ತೆ, ನಂತರ 40% ಎವರೇಜ್ ಕ್ವಶನ್ಸ್ ಇರುತ್ತೆ, ಅದ್ರ ನಂತರ 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಹೆಚ್ಚಿನ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಳ್ಕೊಳ್ಳೋದು ಇಲ್ಲ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಇದ್ರೊಳಗಡೆ ಮಾರ್ಕ್ಸ್ ಕಳೆದುಕೊಂಡ್ರೆ ಅಂದ್ರೆ ಎವರೇಜ್ ಕ್ವಶನ್ಸ್ ಏನಿದೆ ಅದರಲ್ಲಿ ಮಾರ್ಕ್ಸ್ ಕಳೆದುಕೊಂಡ್ರೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ, ಸರಿನಾ? ಈಗ ಯಾವುದೋ ವಿದ್ಯಾರ್ಥಿಗಳು ಈಸಿ ಕ್ವಶನ್ಸ್ ಅಲ್ಲೂ ಕೂಡ ಮಾರ್ಕ್ಸ್ ಕಳೆದುಕೊಂಡ್ರೆ ಅವರು ಪ್ರಿಪೇರೇ ಆಗಿಲ್ಲ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಈಸಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ಒಂದೆರಡು ಬಾರಿ
ಓದಿದ್ದಿದ್ರೆ ಒಂದೆರಡು ಬಾರಿ ಬರೆದು ಪ್ರಾಕ್ಟೀಸ್ ಮಾಡಿಟ್ಕೊಂಡಿದ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಬರೀತೀರ. ಅಷ್ಟು ಸಿಂಪಲ್ ಆಗಿರುತ್ತೆ ಕ್ವಶನ್ಸ್. ಸೊ ಈ ಈಸಿ ಕ್ವಶನ್ಸ್ ಅಂತಂದು ಯಾರೂ ಮಾರ್ಕ್ಸ್ ಕಳೆದುಕೊಳ್ಳೇಬಾರ್ದು. ನಂತರ ಎವರೇಜ್ ಕ್ವಶನ್ ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬರುತ್ತೆ, ಅದಕ್ಕೂ ಕೂಡ ಮಾರ್ಕ್ಸ್ ಬಂದ್ಬಿಡುತ್ತೆ ನಮಗೆ. ನಂತರ 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಡಿಫಿಕಲ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಹಾಟ್ಸ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್. ನೀವೀಗ KCET ಎಕ್ಸಾಮ್ ಅಥವಾ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ, ಅಂದ್ರೆ ಈಗ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀರಾ, ಅದಕ್ಕೋಸ್ಕರ KCET ಎಕ್ಸಾಮ್ ಪ್ರಿಪರೇಷನ್ ಈಗಿನಿಂದಾನೇ ಮಾಡ್ತಾ ಇದ್ದೀನಿ ಈ ರೀತಿ ಇದ್ರೆ, ಅಥವಾ ನೀವೀಗ ಮುಂದೆ ಮೆಡಿಕಲ್ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ನೀಟ್ ಎಕ್ಸಾಮ್ ಪ್ರಿಪರೇಷನ್ ನಡೆಸ್ತಾ ಇರ್ತೀರಾ. ಸೊ ಈ ರೀತಿ KCET ಮತ್ತು ನೀಟ್ ಎಕ್ಸಾಮ್ ಪ್ರಿಪರೇಷನ್ ನೀವು ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಈ ಹಾರ್ಸ್ ಕ್ವಶನ್ ಏನಿರುತ್ತೆ ಅದು ತುಂಬಾ ಈಸಿ ಆಗುತ್ತೆ. ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರ್ ತೆಗೆದುಕೊಂಡ್ರೆ ಹಾರ್ಸ್ ಕ್ವಶನ್ ಅರೆ ಇದು ಈಸಿ ಇದೆಯಲ್ಲ ಈ ರೀತಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಹಾರ್ಸ್ ಕ್ವಶನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದ್ರಲ್ಲೇನು ಕ್ವಶನ್ ಪೇಪರ್ ಕ್ವಶನ್ ನೋಡ್ತೀರಾ, ಅದೇ ರೀತಿ ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ, ಅದನ್ನೇ ಹಾರ್ಸ್ ಕ್ವಶನ್ ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ? ಅದಕ್ಕೋಸ್ಕರ ಹೇಳಿದೆ ನಿಮ್ಮ ಪ್ರಿಪ್ರೇಷನ್ ಕೇವಲ ಮಿಡ್ ಟರ್ಮ್ ಎಕ್ಸಾಮ್ಗಲ್ಲ, ಬೋರ್ಡ್ ಎಕ್ಸಾಮ್ಗೆ ಅಂದ್ಕೊಂಡು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ನೀವೀಗ KCET ಅಥವಾ ನೀಟ್ ಎಕ್ಸಾಮ್ನ ಬರಿಬೇಕು ಅಂತ ಹೇಳಿದ್ರೆ ಮುಂದೆ ಫ್ಯೂಚರ್ ಪ್ಲಾನ್, ಮುಂದೆ ಯಾವ ಕೋರ್ಸ್ ಮಾಡಬೇಕು ಅಂತ ಇದ್ದೀರಾ, ಅದಕ್ಕೋಸ್ಕರ KCET ಮತ್ತು ನೀಟ್ಗೋಸ್ಕರ ಪ್ರಿಪ್ರೇಷನ್ ನಡೆಸ್ತಾ ಇದ್ರೆ ಒಳ್ಳೇದು. ಇಲ್ದಿದ್ರೆ ಈಗಿನಿಂದ ಸ್ಟಾರ್ಟ್ ಮಾಡಿ. ಈಗಿನಿಂದ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಮುಂದೆ ಒಳ್ಳೆ ರ್ಯಾಂಕ್ ಬರುತ್ತೆ. ಸರಿನಾ? ನಿಮ್ಮ ಪ್ರಿಪ್ರೇಷನ್ಗೆ ಈಗ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ಅಥವಾ KCET ಒಂದು ನೀಟ್ ಆಗಿರ್ಬೋದು, ಇದಕ್ಕೆ ಸಹಾಯ ಆಗೋ ರೀತಿ ಟೀಚರ್ ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ. ಆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ 3D ಮಾಡೆಲ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನಿಮಗೆ ಕ್ಲಾಸಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಿಂದ ನಿಮಗೆ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸರಿನಾ? ಈಗ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಪ್ರತಿ ಸಬ್ಜೆಕ್ಟ್ ಏನಿದೆ ಅದರ ಫೀಸ್ 3650 ರೂಪೀಸ್ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳ ಫೀಸ್ 14,600 ರೂಪೀಸ್ ಆಗುತ್ತೆ. ಬಟ್ ನಿಮಗೆ ಸಹಾಯ ಆಗಲಿ ಅಂತ 4 ಸಬ್ಜೆಕ್ಟ್ಗಳ ಫೀಸ್ ಏನಿದೆ ಅದನ್ನ 3650 ರೂಪೀಸ್ ಇಟ್ಟಿದ್ದಾರೆ. ಓಕೆನಾ? ಅದೇ ರೀತಿ ನೀವೀಗ KCET ಅಥವಾ ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೂ ಕೂಡ ಪ್ರತಿ ಸಬ್ಜೆಕ್ಟ್ ಏನಿದೆ ಅದರ ಫೀಸ್ 3650 ರೂಪೀಸ್ ಆಗಿರುತ್ತೆ. ಸರಿನಾ? ಈಗ ಟೋಟಲ್ 14,600 ರೂಪೀಸ್ ಆಗುತ್ತೆ. ಬಟ್ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಾಗಲಿ ಅಂತ ಎಲ್ಲ ಸಬ್ಜೆಕ್ಟ್ಗಳನ್ನು ಸೇರಿಸಿ KCET ಅಥವಾ ನೀಟ್ ಇದರ ಫೀಸ್ 3650 ರೂಪೀಸ್ ಇಟ್ಟಿದ್ದಾರೆ. ಅದಂತರ ಈಗ ಯಾವುದಾದ್ರು ವಿದ್ಯಾರ್ಥಿಗಳು ನನಗೆ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ಪ್ರಿಪ್ರೇಷನ್ಗೂ ಕೂಡ ಕ್ಲಾಸಸ್ ಬೇಕು, ನೀಟ್ ಅಥವಾ KCET ಪ್ರಿಪ್ರೇಷನ್ ಅದಕ್ಕೂ ಕೂಡ ಕ್ಲಾಸಸ್ ಬೇಕು, ಎರಡೂ ಕ್ಲಾಸಸ್ಸನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ ಟೋಟಲ್ ಫೀಸ್ KCET ಮತ್ತು ನೀಟ್ ಅದರದ್ದು 29,200 ಆಗುತ್ತೆ. ಬಟ್ ನಿಮಗೆ ಸಹಾಯ ಆಗಲಿ ಅಂತ ನಂತರ ಕ್ಲಾಸಸ್ಸನ್ನು ಕರೆಕ್ಟಾಗಿ ಕೇಳಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಎಕ್ಸಾಮಲ್ಲಿ ನೀಡಿ ಒಳ್ಳೆ ರ್ಯಾಂಕನ್ನು ಪಡೆದುಕೊಳ್ಳಿ ಅಂತ ಫೀಸ್ ಏನಿದೆ ಅದನ್ನು 5,600 ರೂಪೀಸ್ ಇಟ್ಟಿದ್ದಾರೆ. ನಂತರ ಟೀಚರ್ ಅಪ್ಲಿಕೇಶನ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಂತರ ಈಗ ಕ್ಲಾಸಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ಎಲ್ಲ ತಿಳ್ಕೊಳ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ ಟೀಚರ್ ಅಪ್ಲಿಕೇಶನ್ ಅವ್ರ ಜೊತೆ, ಆ ರೀತಿ ಇದ್ರೆ ಒಂದು ಗೂಗಲ್ ಫಾರ್ಮ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ಬಾಕ್ಸಲ್ಲಿ, ಅದನ್ನು ಕ್ಲಿಕ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಓಕೆನಾ? ಈಗ ತುಂಬ ವಿದ್ಯಾರ್ಥಿಗಳು ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಬಗ್ಗೆ ಕೇಳ್ತಾ ಇದ್ರು. ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಅಂತ ಸೆಪರೇಟ್ ಆಗಿ ರಿಲೀಸ್ ಮಾಡಲ್ಲ. ಫೈನಲ್ ಎಕ್ಸಾಮ್ಗೋಸ್ಕರ ಏನು ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡ್ಕೋಬಹುದು. ಹಾಗಂತ 2024 ಮತ್ತು 25ನೇ ಸಾಲಿನ ಬ್ಲೂ ಪ್ರಿಂಟ್ ಏನಿದೆ ಅದು ನವೆಂಬರ್ ಅಥವಾ ಡಿಸೆಂಬರಲ್ಲಿ ಬರುತ್ತೆ. 2024ರ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಬರುತ್ತೆ. ಬಟ್ ನೀವು ಮಿಡ್ ಟರ್ಮ್ ಎಕ್ಸಾಮ್ ಇರೋದು ಇದೆ ಅಕ್ಟೋಬರಲ್ಲಿ. ಸರಿನಾ? ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಚಾಪ್ಟರ್ ವೈಸ್ ಮಾರ್ಕ್ಸ್ ಗೊತ್ತಾಗುತ್ತೆ ನಿಮಗೆ, ಇಂತಹ ಚಾಪ್ಟರ್ಗೆ ಇಂತಿಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಈ ರೀತಿ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ಗೆ ಫಿಸಿಕ್ಸ್ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳೋಣ. ಅದರೊಳಗಡೆ ಈಗ ಫಸ್ಟ್ ಚಾಪ್ಟರ್ಗೆ 11 ಮಾರ್ಕ್ಸ್ 11 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಫೈನಲ್ ಎಕ್ಸಾಮಲ್ಲಿ ಆ ಚಾಪ್ಟರಿಂದ 11 ಮಾರ್ಕ್ಸ್ನ ಕ್ವಶನ್ ಬರೋದಾದ್ರೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಒಂದು 20ರಿಂದ 22 ಮಾರ್ಕ್ಸ್ನ ಕ್ವಶನ್ ಬರುತ್ತೆ ಅಂತ ಅನ್ಕೋಬಹುದು. ಸರಿನಾ? ಅಂದರೆ ಟೋಟಲ್ ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ ಬ್ಲೂ ಪ್ರಿಂಟಲ್ಲಿ ಪರ್ ಚಾಪ್ಟರ್ ಫೈನಲ್ ಎಕ್ಸಾಮ್ಗೋಸ್ಕರ ಅದಕ್ಕೆ ಇಂಟು 2 ಮಾಡಿದ್ರೆ ನಿಮಗೆ ಅಂದಾಜು ಸಿಗುತ್ತೆ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಅಂತ. ಸೊ ಈ ರೀತಿ ಮಿಡ್ ಟರ್ಮ್ ಎಕ್ಸಾಮ್ನ ಸಿಲೆಬಸ್ ತೆಗೆದುಕೊಳ್ಳಿ, ಅದಂತರ ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ತೆಗೆದುಕೊಳ್ಳಿ. ಇದನ್ನು ಸ್ವಲ್ಪ ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ನ ಕ್ವಶನ್ ಬರುತ್ತೆ ಅಂತ. ಅದಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೀತೀರಿ ತಾನೆ? ಬರಿತೀರಾ, ಬಟ್ ಪ್ರಿಪರೇಷನ್ ಈಗಿನಿಂದಲೇ ಸ್ಟಾರ್ಟ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ಇರ್ತಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.